ಜೂನ್ 2026 ಮೆಕ್ಸಿಕೋದ ಲಗೋಸ್ ಡಿ ಮೊರಾನೋ ಎಂಬ ಶಾಂತ ನಗರ. ಕೆಲವು ದಿನಗಳಿಂದ ಇಲ್ಲಿ ಒಂದು ವಿಚಿತ್ರ ಸುದ್ದಿ ಹರಿದಾಡ್ತಾ ಇದೆ. ರಾತ್ರಿ ಕತ್ಲೆಯಲ್ಲಿ ಬೈಕ್ ಕಳ್ಳರು ಮಾಯವಾಗ್ತಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಕಳ್ಳರನ್ನ ಕಂಬಕ್ಕೆ ಕಟ್ಟಾಕಿರ್ತಾರೆ. ಅವರ ಬಾಯನ್ನ ಮುಚ್ಚಲಾಗಿದೆ. ಮೈ ಮೇಲೆ ಮಿಸ್ಟೀರಿಯಸ್ ಬೋರ್ಡ್ಗಳಿದೆ. ಹಾಗಾದ್ರೆ ಅವರು ಯಾರು? ಇವರು ಜನಗಳನ್ನ ಕಾಪಾಡ್ತಿದ್ದಾರ ಅಥವಾ ಕಾನೂನನ್ನ ಕೈಗೆ ತಗೊಳ್ತಿದ್ದಾರ? ಇವತ್ತು ವಾಚ್ ಮಿಸ್ಟ್ರಿ ದುನಿಯಾದ ಈ ಎಪಿಸೋಡ್ನಲ್ಲಿ ಮೆಕ್ಸಿಕೋದ ಈ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಈ ಘಟನೆ ಶುರುವಾಗಿದ್ದು ಕಳೆದ ವಾರ. ಮೆಕ್ಸಿಕೋದ ಲಗೋಸ್ ಡಿ ಮೊರಾನೋದಲ್ಲಿ ಬೈಕ್ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿತ್ತು. ಪೊಲೀಸ್ ವ್ಯವಸ್ಥೆ ವಿಫಲವಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಈ ಬೈಕ್ ಕಳ್ಳರು ಒಬ್ಬೊಬ್ಬರಾಗಿ ಸಿಕ್ಕಿ ಬೀಳೋದಕ್ಕೆ ಶುರುವಾಯಿತು. ಆಶ್ಚರ್ಯದ ವಿಷಯ ಏನಂದ್ರೆ ಅವರನ್ನ ಯಾರು ಕೂಡ ಹೊಡೆದಿಲ್ಲ. ಆದ್ರೆ ಅವರನ್ನ ಕಟ್ಟಿ ಹಾಕಿದ ರೀತಿ ಮಾತ್ರ ತುಂಬಾ ವಿಚಿತ್ರವಾಗಿತ್ತು. ತೀವ್ರವಾದ ಪ್ಲಾಸ್ಟಿಕ್ ಟೇಪುಗಳು, ಕರಾರಕ್ಕಾದ ಗಂಟುಗಳು. ಇದು ಯಾರೋ ಒಬ್ಬ ವ್ಯಕ್ತಿ ಮಾಡಿರೋ ಕೆಲಸ ಅಲ್ಲ. ಇದು ಖಂಡಿತ ಒಂದು ಸಂಘಟಿತ ತಂಡ ಮಾಡಿರೋ ಕೆಲಸ ಎಂಬ ಅನುಮಾನ ಮೂಡಿದೆ. ಈ ವ್ಯಕ್ತಿ ಮಾಡ್ತಾ ಇರೋ ಕೆಲಸ ನೋಡಿ ಮೆಕ್ಸಿಕೋದ ಜನರು ಈ ವ್ಯಕ್ತಿಯನ್ನ ಮೆಕ್ಸಿಕನ್ ಬ್ಯಾಟ್ಮ್ಯಾನ್ ಅಂತಾನೆ ಕರೀತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಯ್ತು. ಕಟ್ಟಿಹಾಕಲ್ಪಟ್ಟ ಕಳ್ಳರ ಮೈ ಮೇಲೆ ಒಂದು ಮಿಸ್ಟೀರಿಯಸ್ ಬೋರ್ಡ್ ಕೂಡ ಇತ್ತು. ಅದರಲ್ಲಿ ಏನಿತ್ತು ಗೊತ್ತಾ? ಆ ಬೋರ್ಡ್ ನಲ್ಲಿ ಏನಿತ್ತು ಅಂದ್ರೆ, ನಾನೊಬ್ಬ ಬೈಕ್ ಕಳ್ಳ. ಈ ದೃಶ್ಯಗಳನ್ನ ನೋಡುವಾಗ ನಮಗೆ ಬ್ಯಾಟ್ಮ್ಯಾನ್ ಸೀರೀಸ್ ನೆನಪಾಗುತ್ತೆ. ಮೆಕ್ಸಿಕೋದ ಜನ ಈಗ ಎರಡು ರೀತಿ ಯೋಚನೆ ಮಾಡ್ತಿದ್ದಾರೆ. ಕೆಲವರಿಗೆ ಇವನೊಬ್ಬ ದೊಡ್ಡ ಹೀರೋ, ಯಾಕಂದ್ರೆ ಅವರಿಗೆ ನ್ಯಾಯ ಸಿಕ್ತಿದೆ. ಇನ್ನು ಕೆಲವರಿಗೆ ಇವನೊಬ್ಬ ದೊಡ್ಡ ಡೇಂಜರ್, ಯಾಕಂದ್ರೆ ಮುಂದೆ ಇವನು ಯಾರನ್ನ ಬೇಕಾದ್ರೂ ಹಿಡಿದು ಕಟ್ಟಾಕ್ಬೋದು. ಹಾಗಾದ್ರೆ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿದೆ? ಕಾನೂನು ಎಲ್ಲಿ? ನ್ಯಾಯಾಲಯದ ಕೆಲಸ ಏನು? ಈಗ ಈ ಪ್ರಶ್ನೆಗಳೆಲ್ಲ ನಿಗೂಢವಾಗಿ ಉಳಿದಿದೆ. ಈ ವ್ಯಕ್ತಿ ಯಾಕೆ ಹಿಂಗ್ ಮಾಡ್ತಿದ್ದಾನೆ? ನ್ಯಾಯ ಸಿಕ್ತಿಲ್ಲ ಎಂಬ ಹತಾಶೆನ, ಅಥವಾ ಅಧಿಕಾರವನ್ನೇ ಕೈಗೆ ತಗೊಳ್ಳೋ ಒಂದು ಕ್ರೂರ ಆಲೋಚನೆನ? ಸಮಾಜದಲ್ಲಿ ನಮಗೆ ಹೀರೋಗಳು ಬೇಕು, ಆದ್ರೆ ಮಾಸ್ಕ್ ಹಾಕೊಂಡು ಬಂದಿರೋ ಈ ಹೀರೋ ಹಾಗೆ ಉಳಿತಾನ ಅಥವಾ ವಿಲ್ಲನ್ ಆಗಿ ಬದಲಾಗ್ತಾನ? ಲಗೋಸ್ ಡಿ ಮೊರಾನೋದಲ್ಲಿ ನಡೀತಾ ಇರೋ ಈ ಘಟನೆ ಕೇವಲ ಒಂದು ಸಣ್ಣ ಕಿಡಿ ಅಷ್ಟೇ. ಮುಂದೆ ಈ ಘಟನೆಗಳು ಮೆಕ್ಸಿಕೋ ನಗರ ತುಂಬಾ ಹರಡಿದ್ರೆ ಕಾನೂನು ವ್ಯವಸ್ಥೆ ಕೈ ಚೆಲ್ಲೋ ದಿನಗಳು ಇನ್ನೇನು ದೂರ ಇಲ್ಲ. ಈ ಸೀಕ್ರೆಟ್ ಹೀರೋ ಕೇವಲ ಕಳ್ಳರನ್ನ ಮಾತ್ರ ಗುರಿಯಾಗಿಸ್ಕೊಳ್ತಿಲ್ಲ, ಇವನು ಕಾನೂನು ವ್ಯವಸ್ಥೆಯ ಮುಖಕ್ಕೆ ಹೊಡಿತಿದ್ದಾನೆ. ಪೊಲೀಸರ ಹತ್ರ ಯಾವುದೇ ಮಾಹಿತಿ ಇಲ್ಲ, ಸಾಕ್ಷಿಗಳಿಲ್ಲ. CCTVಯಲ್ಲಿ ಕೇವಲ ಕತ್ತಲೆ ಮಾತ್ರ. ಈ ವ್ಯಕ್ತಿ ಕೇವಲ ಕಳ್ಳರನ್ನ ಮಾತ್ರ ಕಾಡ್ತಿಲ್ಲ, ಇವನು ಪೊಲೀಸರಿಗೂ ಒಂದು ದೊಡ್ಡ ತಲೆಬಿಸಿಯಾಗಿದ್ದಾನೆ. ಒಬ್ಬ ವ್ಯಕ್ತಿ ಇಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅವನು ಆ ದೇಶದ ಮಾಜಿ ಸೈನಿಕನಾಗಿರ್ಬೋದಾ, ಅಥವಾ ಅವನು ಕಾನೂನಿನ ಹಾದಿಯಲ್ಲೇ ಸೋತ ಒಬ್ಬ ವ್ಯಕ್ತಿ ಆಗಿರ್ಬೋದಾ? ಇವನ ಹಿಂದಿರೋ ಮುಖವಾಡದ ಹಿಂದೆ ಒಂದು ಆಕ್ರೋಶ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಅತೀಂದ್ರಿಯ ರಹಸ್ಯ ಇದೆಯಾ? ಅಥವಾ ಇವನು ಕೂಡ ಯಾವುದಾದ್ರೂ ಒಂದು ರಹಸ್ಯ ಜಾಲಕ್ಕೆ ಸೇರಿರೋನ? ಪ್ರಶ್ನೆಗಳು ಹೆಚ್ಚಾಗ್ತಾನೆ ಇದೆ, ಆದ್ರೆ ಉತ್ತರ ಮಾತ್ರ ಕತ್ತಲೆಯಲ್ಲೇ ಅಡಗಿದೆ. ಮೆಕ್ಸಿಕೋದ ಜಲಿಸ್ಕೋ ಪೊಲೀಸರು ಈಗ ಎಚ್ಚೆತ್ಕೊಂಡಿದ್ದಾರೆ.
ಇವನೊಬ್ಬ ಸೂಪರ್ ಹೀರೋ ಅಲ್ಲ, ಇವನೊಬ್ಬ ಕಳ್ಳ ಅಂತ ಕೇಸ್ ಫೈಲ್ ಮಾಡಿದ್ದಾರೆ. ಆದ್ರೆ ಬಲಿಪಶುವಾದ ಕಳ್ಳರು ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕಂದ್ರೆ ಅವರು ಕೂಡ ಕಳ್ಳರು. ಈ ವ್ಯಕ್ತಿ CCTVಗಳಲ್ಲಿ ಸೆರೆಯಾಗಿಲ್ಲ, ಆದ್ರೆ ಈ ವ್ಯಕ್ತಿ ರಾತ್ರಿಯ ಕತ್ತಲನ್ನ ಹೇಗ್ ಬಳಸ್ಕೊತಾ ಇದ್ದಾನೆ, ಇದು ಇವತ್ತಿಗೂ ಒಂದು ದೊಡ್ಡ ಒಗಟಾಗಿ ಉಳಿದಿದೆ. ನಿಜ ಜೀವನದಲ್ಲಿ ಸೂಪರ್ ಹೀರೋಗಳು ಬರ್ತಾರ, ಸಿನಿಮಾ ನೋಡೋ ನಮಗೆ ಇದು ರೋಚಕ ಅನ್ಸ್ಬೋದು, ಆದ್ರೆ ಮೆಕ್ಸಿಕೋದ ಬೀದಿ ಬೀದಿಗಳಲ್ಲಿ ಇದು ದೊಡ್ಡ ಕಾನೂನಿನ ಪರೀಕ್ಷೆಯಾಗಿದೆ. ಸಾರ್ವಜನಿಕರಿಗೆ ನ್ಯಾಯ ಸಿಗದೇ ಇದ್ದಾಗ ಕಾನೂನನ್ನ ಕೈಗೆ ತಗೊಳ್ಳೋದು ಎಷ್ಟು ಸರಿ, ಎಷ್ಟು ತಪ್ಪು? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಮೆಕ್ಸಿಕೋದ ಬ್ಯಾಟ್ಮ್ಯಾನ್ ನೆಕ್ಸ್ಟ್ ಯಾರನ್ನ ಹಿಡಿತಾನೆ, ಈ ಕತೆ ಬಗ್ಗೆ ಮುಂದಿನ ಅಪ್ಡೇಟ್ಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ದುನಿಯಾ.